41ನೇ ಶ್ಲೋಕ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹೀಗೆ ಭಗವಂತನ ಮಹತ್ವವನ್ನ ಕೊಂಡಾಡಿ ಭಗವಂತನಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ ಅರ್ಜುನ. ಸಖಾ ಇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖಾ ಇತಿ ಅಜಾನತಾ ಮಹಿಮಾನಂ ತವ ಇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಅಂದರೆ ಹಿಂದೆಲ್ಲ ಅವರಿಬ್ರು ಒಟ್ಟಿಗೆ ಆಟ ಪಾಠ ಇವುಗಳಲ್ಲಿ ಬೆಳ್ಕೊಂಡ್ ಬಂದವರು ಕೃಷ್ಣಾರ್ಜುನರು. ಹಾಗಾಗಿ ನಾನು ನಿನ್ನನ್ನ ಪ್ರಸಭಂ ಯದುಕ್ತಂ. ಪ್ರಸಭ ಅಂದ್ರೆ ಗೌರವ ಕೊಡದೆ ಮಾತಾಡುವಂಥದ್ದು, ಅಬಹುಮಾನ. ನಾವು ನಮ್ಮ ಸ್ನೇಹಿತರಿಗೆ ನಾವು ಒಟ್ಟಿಗೆ ಒಂದೇ ಸಮಾನ ವಯಸ್ಕರಂತ ಯಾರು ಇದ್ರೆ ನಾವು ಏಕವಚನದಲ್ಲೇ ಮಾಡ್ತೀವಿ, ಹೋಗೋ ಬಾರೋ ಅಂತಲೇ ಹೇಳ್ತೀವಿ, ಏನು ಗೌರವ ಕೊಡೋದಿಲ್ಲ ಅಲ್ವಾ. ಅವನಲ್ಲಿ ಪ್ರೀತಿ ಇರಬಹುದು, ಅದು ಬೇರೆ. ಅಂತೂ ಗೌರವವನ್ನ ಕೊಟ್ಟು ನಾವು ಮಾತಾಡಿಸೋದು, ಗೌರವದ ಒಂದು ಮಾತುಕತೆ ಅಂತ ವ್ಯಕ್ತಿಗಳೊಟ್ಟಿಗಿರೋದಿಲ್ಲ. ಹಾಗೆ ಇವರಿಬ್ರು ಒಟ್ಟೊಟ್ಟಿಗೆ ಬೆಳೆದವರಾದ್ರಿಂದಾಗಿ ಇಷ್ಟು ದಿವಸ ಅರ್ಜುನ ಕೃಷ್ಣನಿಗೆ ಗೌರವವನ್ನು ಕೊಟ್ಟಿರ್ಲಿಲ್ಲ. ಕೃಷ್ಣನ ಮೇಲೆ ಭಕ್ತಿ ಇತ್ತು, ಕೃಷ್ಣನ ಮೇಲೆ ಪ್ರೀತಿ ಇತ್ತು, ನಂಬಿಕೆ ಇತ್ತು, ಎಲ್ಲ ಇತ್ತು. ಆದ್ರೆ ಗೌರವದ ಒಂದು ದೊಡ್ಡ ಎತ್ತರದ ಸ್ಥಾನದಲ್ಲಿ ಇಟ್ಟು ಏನು ವ್ಯವಹಾರ ಮಾಡಬೇಕಿತ್ತು ಆ ತರ ವ್ಯವಹಾರ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅನ್ಕೊಂಡ್ಬಿಟ್ಟಿದ್ದೆ ಎಷ್ಟು ದಿವಸ ನಿನ್ನನ್ನ. ಸಖಾ ಇತಿ ಮತ್ವ, ನೀನು ನನಗೆ ಸ್ನೇಹಿತ, ನಂದು ನಿಂದು ಒಂದೇ ವಯಸ್ಸು ಎಂಬುದಾಗಿ ತಿಳ್ಕೊಂಡು ನಾನು ಸಮಾನವಾಗಿ ನಿನ್ನನ್ನ ಪ್ರಸಭಂ ಯದುಕ್ತಂ, ಏನು ಗೌರವವನ್ನೇ ಕೊಡದೆ ಹೇಳ್ಬಿಟ್ಟಿದೆ. ಹೇ ಕೃಷ್ಣ, ಎಷ್ಟೋ ಬಾರಿ ಕೃಷ್ಣ ಅಂತ ಕರೆದಿದ್ದೇನೆ. ಹೇ ಯಾದವ, ಯದುಕುಲೋತ್ಪನ್ನ ಅಂತ ಕರೆದಿದ್ದೇನೆ. ಸಖಾ, ಎಲೆ ಸ್ನೇಹಿತನೇ ಅಲ್ವಾ. ನಾವು ನಮ್ಮ ಸ್ನೇಹಿತರನ್ನ ಯಾವ ತರ ಬೇಕಾದ್ರೂ ಕರಿತೀವಿ, ಹಾಗೆಲ್ಲ ಬೇರೆ ಬೇರೆ ತರದಲ್ಲಿ ಕರಿತೀವಿ. ಕೃಷ್ಣ ಅಂತ ಕರೆದಿದ್ದೀನಿ, ಯಾದವ ಅಂತ ಅಂದ್ರೆ ಎಲ್ಲ ಏಕವಚನದಲ್ಲಿ. ಹೇ ಯಾದವ ಅಂದ್ರೆ ನೋಡಿ, ದೂರದಲ್ಲಿ ಈಗ ಸಾಮಾನ್ಯವಾಗಿ ನಮಗೆ ಯಾರು ತುಂಬಾ ಆಪ್ತರು ಅಂತಿದ್ರೆ ಅವ್ರನ್ನ ಕೂಗಿ ಕರಿತೀವಿ. ಅರೆ ಯಾರು ದೊಡ್ಡವರನ್ನ ನಾವು ಕೂಗಿ ಕರೆಯೋ ಕ್ರಮ ಇದೆಯಾ? ದೊಡ್ಡವರು ದೂರದಲ್ಲಿ ಇದ್ರೆ ನಾವು ಅಲ್ಲಿಗೆ ಹೋಗಿ ಹತ್ರ ಮಾತಾಡ್ತೀವಿ ಹೊರತು ದೊಡ್ಡವರನ್ನ ಕೂಗಿ ಕರೆಯೋದು ಅಂತಿಲ್ಲ. ಹೇ ರಾಮ, ಹೇ ಕೃಷ್ಣ ಅಂತ ತುಂಬಾ ಎತ್ತರದ ವ್ಯಕ್ತಿಗಳನ್ನ, ದೊಡ್ಡ ಸ್ಥಾನಮಾನದಲ್ಲಿರುವಂತವರನ್ನ ಹಾಗೆಲ್ಲ ಕೂಗಿ ಕರೆಯೋದಿಲ್ಲ. ಅವರಿದ್ದ ಜಾಗಕ್ಕೆ ನಾವು ಹೋಗಿ ಮಾತಾಡಿಸ್ತೇವೆ ಹೊರತು ನಮಗೆ ಅತ್ಯಂತ ಆಪ್ತ ವ್ಯಕ್ತಿಗಳನ್ನ ಹೇಗೆ ದೂರದಲ್ಲಿದ್ದವ್ರನ್ನ ಕರಿಬೇಕಾದ್ರೆ ಸಂಬೋಧನೆ ಮಾಡ್ತೀವಿ, ಹೇ ರಾಮ ಹೇ ರಾಮ ಅಂತ ಜೋರಾಗೆಲ್ಲ ಕರಿತೀವಿ. ಆತರ ಎತ್ತರದ ಸ್ಥಾನಮಾನದಲ್ಲಿದ್ದಂತ ವ್ಯಕ್ತಿಗಳನ್ನ ಕರೆಯುವಂತ ಕ್ರಮ ಇಲ್ಲ. ಆದರೆ ನಾನ್ ನಿನ್ನ ಹಾಗೆಲ್ಲ ಕರೆದು ಬಿಟ್ಟಿದ್ದೆ. ಪ್ರಸಭ, ಪ್ರಸಭ ಅಂದ್ರೆ ಅಬಹುಮಾನ ಪೂರ್ವಕ ಅಂತ ಅರ್ಥ. ನಿನಗೆ ಗೌರವವನ್ನು ಕೊಡದೇನೆ, ನೀನೊಬ್ಬ ಜಗನ್ನಿಯಾಮಕ, ಎಲ್ಲರಿಗಿಂತಲ ಮೇಲಿನ ವ್ಯಕ್ತಿ ಅಂತ ತಿಳ್ಕೊಳ್ದೇನೆ, ಹೇ ಕೃಷ್ಣ ಹೇ ಯದವ ಹೇ ಸಕಾಯಿತಿ ತವ ಇದಂ ಮಹಿಮಾನಂ ಅಜಾನತ ಮಯ, ನಿನ್ನ ಈ ಮಹಿಮೆ, ನಿನ್ನ ಐಶ್ವರ್ಯ, ಈ ನಿನ್ನ ಸಾಮರ್ಥ್ಯ, ನಿನ್ನ ಪರಾಕ್ರಮ, ಇದ್ಯಾವುದನ್ನು ಕೂಡ ತಿಳ್ಕೊಳ್ದೇನೆ, ಇದ್ಯಾವುದನ್ನು ಕೂಡ ತಿಳ್ಕೊಂಡಿಲ್ಲ, ತಿಳ್ಕೊಂಡೆ ಹೀಗೆಲ್ಲ ಕರೆದಿದ್ದೇನೆ. ಅಥವಾ ಅವನೇ ಒಂದು ಮಾತಾಡ್ತಾ ನೋಡಿ, ಪ್ರಮಾದಾತ್. ಪ್ರಮಾದ ಅಂದ್ರೆ ಮದ, ಅಹಂಕಾರ. ಕೆಲವೊಮ್ಮೆ ಅಹಂಕಾರದಿಂದ ಮಾತಾಡಿದ್ದು ಇದೆ, ಅಥವಾ ಚಿತ್ತ ವಿಕ್ಷೇಪ, ಮನಸ್ಸು ಏನೋ ವ್ಯತ್ಯಾಸ ಆಗಿ ನಿನ್ಗೆ ಗೌರವ ಕೊಡದೆ ನಿನ್ನನ್ನು ಕರೆದದ್ದು ಇದೆ. ಹೀಗೆ ಅಥವಾ ಪ್ರಣಯೇನ ವಾಪಿ, ಬಹಳ ನೀ ನನಗೆ ಆಪ್ತ ಮಿತ್ರ. ಪ್ರಣಯ ಅಂದ್ರೆ ಅಷ್ಟು ಪ್ರೀತಿಗೆ ಪಾತ್ರನಾದವನು, ನಿನ್ನಷ್ಟು ಆಪ್ತನಾದಂತ ಸ್ನೇಹಿತ ಮತ್ತೊಬ್ಬನಿಲ್ಲ. ಈ ರೀತಿಯಾಗಿಯೂ ಕೂಡ ಹೀಗೆಲ್ಲ ನಾನು ನಿನ್ನನ್ನು ಕರೆದಿದ್ದೇನೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಸಖಾ ಇತಿ ಮತ್ವ, ನೀನು ನನ್ನ ಸ್ನೇಹಿತ, ಇತಿ ಎಂಬುದಾಗಿ ಮತ್ವ ತಿಳಿದು, ಪ್ರಸಭಂ ಗೌರವವನ್ನ ಕೊಡದೇನೆ, ಹೇ ಕೃಷ್ಣ ಎಲೆ ಕೃಷ್ಣನೇ, ಹೇ ಯಾದವ ಎಲೆ ಯದುಕುಲೋತ್ಪನ್ನನೇ, ಹೇ ಸಖಾ ಎಲೆ ಸ್ನೇಹಿತನೇ, ಇತಿ ಎಂಬುದಾಗೆಲ್ಲ ಪ್ರಸಭಂ ಗೌರವ ಇಲ್ಲದೇನೆ, ಯದುಕ್ತಂ ಏನು ಹೇಳಲ್ಪಟ್ಟಿದೆಯೋ, ತವ ಮಯ ನನ್ನಿಂದ, ತವ ನಿನ್ನ, ಇದಂ ಮಹಿಮಾನಂ ಈ ನಿನ್ನ ಮಹಿಮೆಯನ್ನ, ಅಜಾನತ ತಿಳಿದುಕೊಳ್ಳದೇನೆ, ಪ್ರಮಾದಾತ್ ತಪ್ಪಾಗಿ, ಅಥವಾ ಅಹಂಕಾರದಿಂದ, ಅಥವಾ ಮನಸ್ಸಿನ ವಿಕ್ಷೇಪದಿಂದಾಗಿ, ಅಥವಾ ಪ್ರಣಯೇನ ನಿನ್ನ ಮೇಲಿನ ಪ್ರೀತಿಯಿಂದಾಗಿ, ಪ್ರಣಯೇನ ಮಾಪಿ ಪ್ರೀತಿಯಿಂದಲಾದರೂ ಯದುಕ್ತಂ ಏನೆಲ್ಲ ಹೇಳಲ್ಪಟ್ಟಿದೆ ಅದನ್ನೆಲ್ಲ ಕ್ಷಮಿಸು ಅಂತ ಮುಂದೆ ಹೇಳ್ತಾನೆ. ಅದನ್ನೆಲ್ಲ ನೀನು ಕ್ಷಮಿಸುವ ಪರಮಾತ್ಮ ಅಂತ ಮುಂದೆ ಕ್ರಿಯಾಪದ ಬರುತ್ತೆ. ಹೀಗೆ
ಇಷ್ಟು ದಿವಸ ಕೃಷ್ಣನನ್ನ ಅರ್ಜುನ ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನೋಡಿ ಅವನ ಪರಿಪೂರ್ಣವಾದ ಪರಾಕ್ರಮವನ್ನ ಅರ್ಥ ಮಾಡಿಕೊಂಡು ಈ ಮಾತನ್ನ ಆಡ್ತಾ ಇದ್ದಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಶ್ರೀಕೃಷ್ಣಾರ್ಪಣ.